ಸೋಹನ್ ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸುಶಾಂತ್ ಸರ್ ನಮಸ್ತೆ. ಎಸ್, ಈ ವಿಚಾರದಲ್ಲಿ ತಮಗೂ ಕೂಡ ಅಪ್ಡೇಟ್ಗಳು ಬಂದಿರಬಹುದು. ತಾವು ಕೂಡ ಆಕ್ಚುಲಿ ನಿನ್ನೆ ದಿವಸ ಕಾಲೇಜಿಗೆ ತೆರಳಿದ್ರಿ. ಆಕ್ಚುಲಿ ಏನ್ ಘಟನೆ ನಡೆಯಿತು, ಯಾಕೆ ಈ ವಿರೋಧಗಳು ಕೇಳಿ ಬರ್ತಾ ಇದೆ ಅಂತ ಹೇಳಿ? ಕಳೆದ 27 ವರ್ಷಗಳಿಂದ ರಾಜ್ಯದಲ್ಲಿ ಕಾಲೇಜು ಎಲೆಕ್ಷನ್ ಅನ್ನ ಬ್ಯಾನ್ ಮಾಡಲಾಗಿತ್ತು. ಇವಾಗ ನೀವು ನೋಡ್ಬೋದು ಡೆಲ್ಲಿನಲ್ಲಿ ಆಗ್ತಾ ಇದೆ. ಡೆಲ್ಲಿನಲ್ಲಿ ಹೇಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಡೆಲ್ಲಿನಲ್ಲಿ ಡೂಸು ಎಲೆಕ್ಷನ್ ವಿನ್ ಆದವ ಒಬ್ಬ ರಾಷ್ಟ್ರೀಯ ನಾಯಕನಾಗ್ತಾನೆ ಅಂತ ಫ್ಯೂಚರ್ಗೆ. ಸೊ ಅಷ್ಟು ಒಂದು ವಿದ್ಯಾರ್ಥಿಗಳಲ್ಲಿ ಹೋಪ್ಸಿರುವಂತದ್ದು. ಸೊ ಹಾಗೇನೆ ಮೊದ್ಲೆಲ್ಲ ನಮ್ಮ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಮಂದಿ ಇವಾಗ ಯಾರು ರಾಜಕೀಯ ನಾಯಕರು ಎಲ್ಲಾ ಪಕ್ಷಗಳನ್ನ ಸೇರ್ಪಡೆ, JDS ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಲ್ಲರೂ ಕೂಡ ಚುನಾವಣೆಯಲ್ಲಿ ಗೆದ್ದು ಬಂದಂತವ್ರು. ಸೊ ಹಾಗಾಗಿ ನಮ್ದೊಂದು ಮನವಿ ಇತ್ತು ಸರ್ಕಾರಕ್ಕೆ. ಈ NSY ಸಂಘಟನೆಯಿಂದ ಒಂದು 8 ತಿಂಗಳಿಂದ ನಾವು ಇಲ್ಲಿ ಹಿಂದೆ ಶ್ರಮ ಪಡ್ತಾ ಇದ್ದೇವೆ. ಏನಂತ ಹೇಳಿದ್ರೆ, ರಾಜ್ಯದಲ್ಲಿ ಯೂನಿವರ್ಸಿಟಿಗಳಲ್ಲಿ ಮತ್ತೆ ಚುನಾವಣೆಯನ್ನ ಪ್ರಾರಂಭಿಸಬೇಕು ಅಂತ. ಅದರ ಜೊತೆಗೆ ಈಗ ಬಹಳಷ್ಟು ಮಂದಿ ಬಡ ವಿದ್ಯಾರ್ಥಿಗಳು ಕಾಲೇಜ್ಗಳಿಗೆ ಬರ್ತಾರೆ. ಅವರಿಗೆ ಊಟ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ, ಅವರ ಮನೆಯ ಪರಿಸ್ಥಿತಿ ತುಂಬಾ ಕಷ್ಟ ಇರ್ತದೆ. ಹಾಗಾಗಿ ಇಂದಿನ ಕ್ಯಾಂಟೀನ್ ಅನ್ನ ಕೆಲ ಯೂನಿವರ್ಸಿಟಿಗಳಲ್ಲಿ ಮಾಡೋ ಮುಖಾಂತರ ಬಡ ವಿದ್ಯಾರ್ಥಿಗಳಿಗೆ ಕೂಡ ಹೆಲ್ಪ್ ಆಗ್ತದೆ. ಸೊ ಆ ಒಂದು ಪ್ರಸ್ತಾವನೆಯನ್ನ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಮೊನ್ನೆಯ ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳು ಅದನ್ನ ಘೋಷಣೆಯನ್ನ ಮಾಡಿದ್ರು. ಉಪಮುಖ್ಯಮಂತ್ರಿಗಳು ನಮ್ಗೆ ಭರವಸೆ ನೀಡಿದ್ರು. ನಮ್ಮ ಪಕ್ಷದ ಅಧ್ಯಕ್ಷ ಕೂಡ ಹೌದು, ಅವರು ಒಂದು ಭರವಸೆನ ನೀಡಿದ್ರು. ಖಂಡಿತವಾಗ್ಲೂ ಕೂಡ ಈ ಬಜೆಟ್ ನಲ್ಲಿ ಚುನಾವಣೆಗೆ ನಾವು ಪ್ರಸ್ತಾವನೆ ಮಾಡ್ತೇವೆ, ಅದನ್ನ ಅನೌನ್ಸ್ ಮಾಡ್ತೇವೆ ಅಂತ. ಸೊ ಹಾಗಾಗಿ ನಮ್ಮ ಸಂಘಟನೆ ರಾಜ್ಯಾದ್ಯಂತ ಪ್ರತಿ ಯೂನಿವರ್ಸಿಟಿಯಲ್ಲಿ ಕೂಡ ಒಂದು ಸಂಭ್ರಮಾಚರಣೆ ಮಾಡಿದ್ದೇವೆ. ಒಂದು ವಿದ್ಯಾರ್ಥಿಗಳ ಸಿಹಿಯನ್ನು ಹಂಚುವ ಮುಖಾಂತರ, ಕೆಲವು ಕಡೆ ಪಟಾಕಿಗಳನ್ನ ಹಂಚುವ ಮುಖಾಂತರ, ಕೆಲವು ಕಡೆ ಎಲ್ಲ ಪ್ರಾಂಶುಪಾಲರಿಗೆ, ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಗೆ ಎಲ್ರಿಗೂ ಕೂಡ ವಿಶ್ ಮಾಡಿ. ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ. ಸೊ ಕ್ಯಾಂಪಸ್ಗಳಲ್ಲಿ ಸ್ಟೂಡೆಂಟ್ಗಳ ನಾಯಕರನ್ನಾಗಿ ಗುರುತಿಸಲು ಬಹಳಷ್ಟು ಹೆಲ್ಪ್ ಆಗ್ತದೆ ಅಂತ. ಆದ್ರೆ ನಿನ್ನೆ ನಮ್ಮ ಮಂಗಳೂರು ಯೂನಿವರ್ಸಿಟಿನಲ್ಲಿ ಹಂಪಂಗಟ್ಟೆ ಕ್ಯಾಂಪಸ್ ಅಲ್ಲಿ ಕೂಡ ನಾವು ಮಾಡಿ ಬಹಳ ಒಳ್ಳೆಯದಲ್ಲಿ ಕೂಡ ನಾವು ಮಾಡಿದ್ದೇವೆ. ಆದ್ರೆ ಇವತ್ತು ಕೆಲ ಮತೀಯ ಶಕ್ತಿಗಳು, ಅಂದ್ರೆ ಏನ್ ಹೇಳ್ಬೇಕಂದ್ರೆ, ಅವರಿಗೆ ಯಾರು ವಿದ್ಯಾರ್ಥಿಗಳ ಪರವಾಗಿಲ್ಲ ಅವರು. ಯಾಕಂತ ಹೇಳಿದ್ರೆ, ಒಂದು ಸಿಹಿಯನ್ನ ಹಂಚಿದಕ್ಕೆ ಅದನ್ನ ವಿರೋಧ ಪಡಿಸೋದಾದ್ರೆ ಅವರ ಯಾವ ರೀತಿಯ ನೀಚ ಮನಸ್ಥಿತಿ ಇದೆ ಅಂತ ಹೇಳಿ ಆ ವಿದ್ಯಾರ್ಥಿಗಳನ್ನ ಪ್ರಶ್ನೆ ಮಾಡ್ಬೇಕು. ಮೊದಲನೇದಾಗಿ ಅವ್ರ ವಿದ್ಯಾರ್ಥಿಗಳು ಅಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕಂದ್ರೆ ಅವರೆಲ್ಲ ಗೂಂಡಾಗಳ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ಸೊ ಅವರ ಮೇಲೆ ಕಮಿಷನರ್ ಮೊದಲು ಕೇಸ್ ಹಾಕ್ಬೇಕು. ಕೇಸ್ ಹಾಕಿ ಅವರನ್ನ ಜೈಲಿಗೆ ಹಾಕ್ಬೇಕು. ಯಾಕಂತ ಹೇಳಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಹಕ್ಕು ಇದೆ. ಆದ್ರೆ ಯಾವುದಕ್ಕೆ ಪ್ರತಿಭಟನೆ ಮಾಡಬೇಕು ಅದನ್ನ ಅವ್ರು ಅರಿತುಕೊಳ್ಬೇಕು. ಸಿಹಿಯನ್ನ ಹಂಚಿದಕ್ಕೆ ಅವರು ಪ್ರತಿಭಟನೆ ಮಾತ್ರ ಹೇಳಿದ್ರೆ ಇವರು ವಿದ್ಯಾರ್ಥಿಗಳ ಪರವಾಗಿಲ್ಲ. ಸೊ ಅವರ ಮನಸ್ಥಿತಿ ಏನು ಅಂತ ಇದರಲ್ಲಿ ಗೊತ್ತಾಗ್ತದೆ. ಅವ್ರು ಹೇಳೋ ಪ್ರಕಾರ ಕಾಲೇಜ್ ಕ್ಯಾಂಪಸ್ ನ ಒಳಗಡೆ ರಾಜಕೀಯ ಮಾಡ್ಲಿಕ್ಕಿಲ್ಲ ಸರ್. ಕ್ಯಾಂಪಸ್ ನ ಒಳಗಡೆ ಬಂದು ರಾಜಕೀಯ 100% ಮಾಡ್ಬೋದು. ಗೇಟಿನ ಹೊರಗಡೆ ನಾವು ಪಟಾಕಿಯನ್ನ ಹಚ್ಚಿದ್ದು, ಗೇಟಿನ ಹೊರಗಡೆ ನಾವು ಫ್ಲಾಗ್ ಅನ್ನ ಹಿಡಿದದ್ದು. ಕ್ಯಾಂಪಸ್ ನ ಒಳಗಡೆ ಸಿಹಿ ಹಂಚಿದ್ವಿ, ಅದ್ರಲ್ಲಿ ಏನ್ ತಪ್ಪಿದೆ? ಎಲ್ಲಿ ಸಿಹಿಯನ್ನ ಹಂಚಬಾರ್ದು ಅಂತ ಹೇಳಿ ಏನಾದ್ರು ಕಾನೂನು ಇದೆಯಾ ಸರ್? ವಿದ್ಯಾರ್ಥಿಗಳಿಗೆ ಸಿಹಿಯನ್ನು ಕೊಟ್ಟದ್ದು ಯಾಕೆ ಹೇಳಿದ್ರೆ, ನಾಳೆ ವಿದ್ಯಾರ್ಥಿಗಳಿಗೆ ಒಂದು ಸಂತಸದ ವಿಷಯ, ದೇ ಆರ್ ಗೆಟಿಂಗ್ ದೇರ್ ರೈಟ್ ಟು ವೋಟ್. ಸೊ ಅವರಿಗೆ ಕಾಲೇಜಿನಲ್ಲಿ ಒಬ್ಬ ನಾಯಕನನ್ನ ಚುನಾವಣೆ ಮಾಡಿ ಅವರನ್ನ ಗೆಲ್ಲಿಸ್ಲಿಕ್ಕೆ ಒಂದು ಅಧಿಕಾರ ಸಿಕ್ಕಿದೆ, ಅವನ ಹಕ್ಕು ಅವನಿಗೆ ಸಿಕ್ಕಿದೆ. ಹಾಗಾಗಿ ನಾವೊಂದು ಸಂಭ್ರಮಾಚರಣೆ ಮಾಡಿದ್ದೇವೆ. ಕ್ಯಾಂಪಸ್ ಒಳಗಡೆ ಎಲ್ಲಿಯೂ ಕೂಡ ನಮ್ಮ ಸಂಘಟನೆ ಆಗ್ಲಿ ಅಥವಾ ನಮ್ಮ ರಾಜಕೀಯ ಪಕ್ಷದ ಶಾಲ್ ಅನ್ನಾಗ್ಲಿ ಅಥವಾ ಫ್ಲಾಗ್ ಗಳನ್ನ ಕ್ಯಾಂಪಸ್ ಒಳಗಡೆ ನಾವು ಮಾಡಿಲ್ಲ, ಗೇಟ್ ನ ಹೊರಗಡೆ ನಾವು ಮಾಡಿದ್ದೇವೆ. ಅವರ ಆರೋಪ ಇರುವಂತದ್ದು ತಾವು ಗೇಟ್ ನ ಒಳಗಡೆ ಜೈಕಾರವನ್ನ ಕೂಗಿದ್ದೀರಾ ಅಂತ ಹೇಳಿ. ಜೈಕಾರವನ್ನ ಪ್ರತಿಯೊಬ್ರು ವಿದ್ಯಾರ್ಥಿಗಳು ಕೂಗ್ತಾರೆ. ಜೈಕಾರ ಕೂಗುದಲ್ಲಿ ಏನು ತಪ್ಪಿದೆ ಅದರಲ್ಲಿ? ಜೈಕಾರವನ್ನು ನಾವು ಕೂಡ ಕೂಗ್ತೇವೆ. ಅವರು ಕೂಡ ಮೊನ್ನೆ ಎಲೆಕ್ಷನ್ ವಿನ್ ಆಗಿದ್ದಾರೆ. ABVP ಅಂದ್ರೆ ಪಕ್ಷದ ವ್ಯಕ್ತಿಯ ಪರವಾಗಿ, ಅಂದ್ರೆ DCM DK ಶಿವಕುಮಾರ್ ವಿಚಾರವಾಗಿ ಅವರ ಪರವಾಗಿ ಪಕ್ಷದ ವ್ಯಕ್ತಿ ಅಲ್ಲ ಸರ್. DK ಶಿವಕುಮಾರ್ ಅವರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು. ಅವರ ಬಗ್ಗೆ ನಾವು ಕ್ಯಾಂಪಸ್ ಒಳಗಡೆ ಅಲ್ಲ, ಕ್ಲಾಸ್ ರೂಮ್ ಒಳಗಡೆ ಕೂಡ ನಾವು ಜೈಕಾರ ಹಾಕಿಸ್ತೇವೆ. ಯಾಕಂದ್ರೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿ. ಹಾಗಾದ್ರೆ ತಾವು ನಿನ್ನೆ ದಿವಸ ಜೈಕಾರ ಕೂಗಿರುವಂತದ್ದು ನಿಜಾನಾ? ಅಂದ್ರೆ ನಾವು ಸಮರ್ಥಿಸ್ಕೊಳ್ಳಿ. ಹೌದು, ಕ್ಯಾಂಪಸ್ ನ ಒಳಗೆ ನಾವು ಸಿದ್ದರಾಮಯ್ಯ ಜೈ ಅಂದಿದ್ದು ನಿಜ, ಅದನ್ನ ನಾವು ಸಮರ್ಥಿಸ್ಕೊಳ್ತೇವೆ. ಯಾಕಂತ ಹೇಳಿದ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಜೈಕಾರವನ್ನು ಕೂಗಿರುವಂತದ್ದು, ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಜೈಕಾರವನ್ನು ಕೂಗಿರುವಂತದ್ದು, ಯಾವುದೇ ದೇಶದ್ರೋಹಿಗಳಿಗಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಬಟ್ ತಾವೇ ಮೊದಲಿಗೆ ಹೇಳಿದ್ರಿ, ಕಾರ್ಯಕ್ರಮದ ಮೊದಲಿಗೆ, ಕಾಲೇಜ್ ಕ್ಯಾಂಪಸ್ ನ ಒಳಗಡೆ ರಾಜಕೀಯವನ್ನ ತರಬಾರದು ಅಂತ ಹೇಳಿ. ತಾವೇ ಹೇಳ್ತಾ ಇದ್ದೀರಾ ನಾವು ಸಿದ್ದರಾಮಯ್ಯನವರ ಪರವಾಗಿ ಅಥವಾ DK ಶಿವಕುಮಾರ್ ಅವರ ಪರವಾಗಿ ಜೈಕಾರವನ್ನು ಕೂಗ್ತೀವಿ ಅಂತ ಹೇಳಿ. ಹೌದು, ಸರ್ಕಾರದಿಂದಲೇ ಅವ್ರು ಮಾಡಿರುವಂತದ್ದು. ಸರ್ಕಾರದಿಂದಲೇ ಅವ್ರು ಅನೌನ್ಸ್ ಅನ್ನ ಮಾಡಿದ್ದಾರೆ. ಅವ್ರು ಅನೌನ್ಸ್ ಅನ್ನ ಮಾಡಿದ್ದಕ್ಕೆ ಎಲೆಕ್ಷನ್ ಅನ್ನ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಯ ಪರವಾಗಿ ನಾವು ಅವರಿಗೆ ಸಂಭ್ರಮಾಚರಣೆ ಮಾಡಬೇಕು. ಯಾಕಂದ್ರೆ ನಮ್ಮ ಹಕ್ಕು ನಮ್ಗೆ ಸಿಕ್ಕಿರುವಂತದ್ದು. 27 ವರ್ಷಗಳಿಂದ ನಮ್ಮ ಹಕ್ಕನ್ನ ಕಸಿದುಕೊಳ್ಳಲಾಗಿತ್ತು. ಖಂಡಿತ 27 ಇಯರ್ಸ್ ನಮ್ಮ ಹಕ್ಕಿರ್ಲಿಲ್ಲ. ಕಾಲೇಜ್ ಅಂತ ಹೇಳಿದ ತಕ್ಷಣ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಇರುತ್ತೆ. ಅಲ್ಲಿ ರಾಜಕೀಯವನ್ನ ತರುವಂತದ್ದಿಲ್ಲ ಅಥವಾ ಕೆಲವೊಂದು ಸಂಭ್ರಮಾಚರಣೆಗಳಿಗೂ ಕೂಡ ತಡೆ ಇರುತ್ತೆ. ಆದ್ರೆ
ಆದರೆ ತಾವು ಸಂಭ್ರಮಾಚರಣೆಗೋಸ್ಕರ ಪ್ರಾಂಶುಪಾಲರು ಸಾಂಕೇತಿಕವಾಗಿ ಸಿಹಿ ಹಂಚೋದಕ್ಕೆ ಒಂದು ಆಪ್ಷನ್ ಅನ್ನು ನೀಡಿದ್ರು ಒಂದು ತರಗತಿಯಲ್ಲಿ. ಬಟ್ ಕ್ಲಾಸ್ ರೂಮ್ ಒಳಗಡೆ ಮಾಡಿದ್ರೆ ಹೌದು, ಕ್ಲಾಸ್ ರೂಮ್ ನ ಒಳಗಡೆ ಅವ್ರು ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಕ್ಲಾಸ್ ರೂಮ್ ನ ಒಳಗಡೆ ಹೋಗಿ ನಾವು ಸ್ವಿಚ್ ಹಂಚಿದ್ದೇವೆ. ಅಲ್ಲಿ ಯಾವುದೇ ಮಾತನಾಡುವಾಗ ವಿದ್ಯಾರ್ಥಿಗಳ ಯಾವ್ದು ರಾಜಕೀಯವಾಗಿ ನಾವು ಮಾತಾಡಿಲ್ಲ, ಅವ್ರಿಗೆ ಇನ್ನೊಂದು ಹೇಳಿ ಕೂಡ ಇದು ಮಾಡಿಲ್ಲ. ಜೈಕಾರವನ್ನು ನಮ್ಮ ಕಾರ್ಯಕರ್ತರು ಮುಖ್ಯಮಂತ್ರಿಗಳಿಗೆ ಕೂಗಿದ್ದಾರೆ. ಯಾಕಂತ ಹೇಳಿದ್ರೆ ಸರ್ಕಾರದ ಅವರು ಪರವಾಗಿದ್ದಾಗ ಮತ್ತೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಕೂಡ ಏನು ಹಿಂದಿನ ಸರ್ಕಾರಗಳು ಘೋಷಣೆ ಮಾಡಿಲ್ಲ. ನಮ್ಮ ಸರ್ಕಾರ ಇವಾಗ ಬಡ ವಿದ್ಯಾರ್ಥಿಗಳ ಪರ ಘೋಷಣೆ ಮಾಡಿರುವಂತದ್ದು. ಹಾಗೇನೆ ಈಗ ಸರ್ಕಾರಿ ಕಾಲೇಜುಗಳಲ್ಲಿ ಬಹಳಷ್ಟು ಮಂದಿ ಬರುವಂತವರು ಮಧ್ಯಮ ವರ್ಗದ ವಿದ್ಯಾರ್ಥಿಗಳು. ಸೊ ಅವರೆಲ್ಲರಿಗೂ ಕೂಡ ಒಂದು ಅನುಕೂಲ ಆಗ್ಲಿ ಅಂತ ಈ ಒಂದು ಇಂದಿರಾ ಕ್ಯಾಂಟೀನ್ ಪ್ರಸ್ತಾವನೆ ನಾವು ನೀಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾವು ಜೈಕಾರವನ್ನು ಕೂಗಿದ್ದೇವೆ. ಮುಂದಕ್ಕೂ ಕೂಡ ನಾವು ಇದು ಯಾವುದೇ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿಲ್ಲ, ಇದು ಸರ್ಕಾರಕ್ಕೆ ನಾವು ಕೃತಜ್ಞತೆ ಸಲ್ಲಿಸುವಂತದ್ದು. ಅದು ನಮ್ಮ ವತಿಯಿಂದ. ಮುಂಬರುವ ದಿನಗಳಲ್ಲಿ ಕ್ಯಾಂಪಸ್ಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ಲಿಕ್ಕಿದೆ. ಚುನಾವಣೆ ಆಗ್ತಾ ಇದೆ. ಹಾಗಾಗಿ ಕ್ಯಾಂಪಸ್ಗಳಲ್ಲಿ ಮೊದಲು ಹೇಗಿತ್ತು ಚುನಾವಣೆ ಅಂದ್ರೆ ಡೆಲ್ಲಿನಲ್ಲಿ ಇವಾಗ ಡೂಸು ಎಲೆಕ್ಷನ್ ಅಂದ್ರೆ ಅದಕ್ಕೆಲ್ಲ ರಾಜಕೀಯದವರು ಧುಮುಕ್ತಾರೆ. ಅದೇ ರೀತಿಯಲ್ಲಿ ಇದು ಆಗ್ಬೇಕು ಸರ್, ಬದಲಾವಣೆ ಆಗ್ಬೇಕು. ಯಾಕಂದ್ರೆ ವಿದ್ಯಾರ್ಥಿ ನಾಯಕರನ್ನ ನಾವೀಗ ಬಹಳ ಕಡಿಮೆ ಕಾಣ್ತಾ ಇದ್ದೇವೆ. ಸೊ ಈ ಜನರೇಷನ್ ನೋಡ್ತಾ ಇರುವಾಗ ಈ ಜನ್ಜಿ ಯುಗದಲ್ಲಿ ಬಹಳಷ್ಟು ಮಂದಿ ಇವಾಗ ಸರ್ಕಾರದ ರಿವೋಲ್ಟ್ ಎಲ್ಲ ಆಗ್ತಾ ಇದ್ದಾರೆ. ಬಟ್ ಯಾರು ಕೂಡ ನಾಯಕತ್ವಕ್ಕೆ ಬರ್ತಾ ಇಲ್ಲ. ಸೊ ಅವರೆಲ್ಲರೂ ಕೂಡ ನಾಯಕರಾಗ್ಬೇಕಂತ ಹೇಳಿದ್ರೆ ಕ್ಯಾಂಪಸ್ಗಳಲ್ಲಿ ಮೊದಲು ಗುರುತಿಸಬೇಕು. ಹಾಗಾಗಿ ಅವ್ರು ಚುನಾವಣೆ ನಿಂತು, ಅದು ಯಾವುದೇ ಪಕ್ಷ ಆಗಲಿ, ಅವ್ರು ಚುನಾವಣೆಯಲ್ಲಿ ನಿಂತು ಸ್ಪರ್ಧಿಸಿ ಅವ್ರು ಗೆಲ್ಬೇಕು ಅಂತ. ಸೊ ಈ ಒಂದು ಅವಕಾಶವನ್ನ ಸಿದ್ದರಾಮಯ್ಯನವರು ಮಾಡಿಕೊಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬುತ್ತದೆ ಧನ್ಯವಾದಗಳು ಹೇಳ್ತೇವೆ. ಓಕೆ 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 ಥ್ಯಾಂಕ್ ಯು ಸುಹಾನ್ ಅವರೇ, ತಮ್ಮ ಎಲ್ಲ ಮಾಹಿತಿಗಾಗಿ ಥ್ಯಾಂಕ್ ಯು. ಎಸ್, ಪ್ರಮುಖವಾಗಿ ಏನು ಘಟನೆ ನಡೀತು ಅನ್ನುವಂಥ ಕ್ಲಾರಿಟಿಗಳು ಬೇಕಿತ್ತು. ಈ ಕಡೆಯಿಂದ ABP ಅವರು ಆರೋಪವನ್ನು ಮಾಡ್ತಾ ಇರುವಂಥದ್ದು, ಅಲ್ಲಿ ಕ್ಯಾಂಪಸ್ನ ಒಳಗಡೆ ಬಂದು ಘೋಷಣೆಯನ್ನು ಕೂಗುವಂಥದ್ದು ನಡೆದಿದೆ, ಜೈಕಾರವನ್ನು ಹಾಕುವಂಥದ್ದು ನಡೆದಿದೆ ಅನ್ನುವಂಥದ್ದನ್ನು. ಅದಕ್ಕೋಸ್ಕರ NSUವಿನಿಂದ ಏನು ಕ್ಲಾರಿಟಿ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ನಮಗೆ ಪ್ರಮುಖವಾಗಿ ಬೇಕಿರುವಂಥದ್ದು. ಕ್ಲಾರಿಟಿ ಕೊಟ್ಟಿದ್ದಾರೆ, ಹೌದು ನಾವು ಘೋಷಣೆಯನ್ನು ಕೂಗಿದ್ದೇವೆ ಕ್ಯಾಂಪಸ್ನ ಒಳಗಡೆ, ಇನ್ನು ಮುಂದೆಯೂ ಕೂಡ ಕೂಗ್ತೀವಿ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಪದೇ ಪದೇ ಹೇಳ್ತಾ ಇರುವಂಥದ್ದು. ಪ್ರತಿ ಬಾರಿಯೂ ಕೂಡ ಇಂಥ ಗಲಾಟೆಗಳಾದಾಗ ನಾವು ಸ್ಪಷ್ಟವಾಗಿ ಹೇಳುವಂಥದ್ದಿದೆ. ಈಗಲೂ ಕೂಡ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಅದೇ ನಿಲುವಿನ ಜೊತೆಯಾಗಿ ತಮ್ಮ ರಾಜಕೀಯಗಳು ಏನೇ ಇರಲಿ ಕಾಲೇಜ್ ಗೇಟಿನ ಹೊರಗಿರಬೇಕು. ಅದು ಯಾವ ಪಕ್ಷನೇ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ ಅಥವಾ ಇನ್ನು ಯಾವುದೇ ಆಗಿರಲಿ, ನಿಮ್ಮ ರಾಜಕೀಯ ಅನ್ನುವಂಥದ್ದು ಕಾಲೇಜ್ ಗೇಟ್ನ ಹೊರಗಡೆ ಇರಬೇಕು. ಮುಖ್ಯಮಂತ್ರಿ ಮಗನೇ ಕಾಲೇಜ್ ಒಳಗಿದ್ರೂ ಕೂಡ ನಿಮ್ಮ ರಾಜಕೀಯ ಅನ್ನುವಂಥದ್ದು ಕಾಲೇಜ್ ಗೇಟ್ನ ಹೊರಗಿಡ್ರಿ. ಅಲ್ಲಿ ಬರ್ತಾ ಇರುವಂಥದ್ದು ಶಿಕ್ಷಣವನ್ನು ಕಲಿಯೋದಕ್ಕೆ, ತಮ್ಮ ರಾಜಕೀಯ ಹೆಂಗೆ ಮಾಡಬೇಕು ಅಂತ ಕಲಿಯೋದಕ್ಕಲ್ಲ. ಪದೇ ಪದೇ ನಾವು ಅವತ್ತಿನಿಂದಲೂ ಕೂಡ ಹೇಳ್ತಾ ಬಂದಿರುವಂಥದ್ದು, ಹಿಜಾಬ್ ಘಟನೆ ನಡೆದಾಗಲೂ ಕೂಡ ಹೇಳಿದ್ದಿಷ್ಟೇ, ರಾಜಕೀಯ ಇದೆಯಾ ಕಾಲೇಜ್ ಗೇಟ್ನ ಹೊರಗಡೆ ಮಾತಾಡ್ಕೊಳ್ಳಿ, ಧರ್ಮ ಇದೆಯಾ ಹೊರಗಡೆ. ಅದು ಯಾವುದೋ ಒಂದು ಧರ್ಮಕ್ಕೆ ಅಥವಾ ಒಂದು ಪಕ್ಷಕ್ಕೆ ಬೇಕಾಗಿರುವಂಥದ್ದಲ್ಲ. ಅಲ್ಲಿ ಹೋಗಿ ಯಾವುದೋ ಪಕ್ಷದವರಿಗೆ ಜೈಕಾರಕ್ಕೆ ಹೋಗೋದಂತೆ, ಯಾವುದೋ ವ್ಯಕ್ತಿಗೆ ಜೈಕಾರಕ್ಕೆ ಹೋಗೋದಂತೆ, ಇದನ್ನು ಸಮರ್ಥಿಸಿಕೊಳ್ಳುವಂಥದ್ದು. ಸುಹಾನ್ ಅವರು ನೇರವಾಗಿ ಒಪ್ಕೊಂಡಿದ್ದಾರೆ, ಇದು ವಿಚಾರ ಹೌದು ಅಂತೇಳಿ. ABP ಅವರು ದೂರನ್ನು ನೀಡಿದ್ದಾರೆ. ಅದರ ಮುಂದಿನ ಕ್ರಮ ಏನಾಗುತ್ತೆ ಅದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ. ಆದರೆ ನಾನು ಜನರಲ್ ಆಗಿ ಹೇಳುವಂಥದ್ದು, ಕಾಲೇಜ್ ಆವರಣದ ಒಳಗಡೆ ತಮ್ಮ ರಾಜಕೀಯವನ್ನು ತರುವಂಥ ಪ್ರಯತ್ನವನ್ನು ಮಾಡಬೇಡಿ. ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲಿಯೋದಕ್ಕೋಸ್ಕರ ಅಲ್ಲಿ ಬರ್ತಾ ಇರುವಂಥದ್ದು. ಅಂಥವರಲ್ಲಿ ರಾಜಕೀಯ ಅನ್ನುವಂತಹ ಅಮಲನ್ನು ತುಂಬಿಸೋದಕ್ಕೆ ಹೋಗಬೇಡಿ. ಅವ್ರು ಕಲೀಲಿ, ಅವ್ರು ಕಲಿತು ವಿದ್ಯಾವಂತರಾದ ಬಳಿಕ ನಿಮ್ಮ ರಾಜಕೀಯ ಏನು, ಅದು ಬೇಕಾ ಬೇಡವಾ ಅನ್ನುವಂಥದ್ದನ್ನು ಮತ್ತೆ ನಿರ್ಧಾರ ಮಾಡ್ಕೊಂಡು ಬರಲಿ. ಕಲಿಯುವಂಥ ಸಮಯದಲ್ಲಿ ರಾಜಕೀಯವನ್ನು ಮತ್ತವರ ತಲೆಗೆ ತುರುಕುವಂಥ ಪ್ರಯತ್ನಗಳು ಬೇಡ. ಪುಸ್ತಕಗಳಲ್ಲಂತೂ ರಾಜಕೀಯವನ್ನು ತರುವಂಥದ್ದನ್ನು ಮಾಡ್ತಾ ಇದ್ದೀರಾ. ನಾನಿಲ್ಲಿ ಕೂತು ಒಂದು ಗಂಟೆಗಳ ಕಾಲ ಗಂಟಲು ಹರ್ಕೊಂಡ್ರೂ ಕೂಡ ವೇಸ್ಟ್. ಪ್ರತಿಯೊಂದು ಸರ್ಕಾರ ಬದಲಾಗುವಂಥ ವೇಳೆ ಈ 5 ವರ್ಷ ಕಾಂಗ್ರೆಸ್ ಇದೆ, ಮುಂದಿನ 5 ವರ್ಷ ಇನ್ನೇನು BJP ಬಂತು ಅಂತಾದರೆ ಅಲ್ಲೂ ಕೂಡ ಮತ್ತೆ ವಿದ್ಯಾರ್ಥಿಗಳ ಪಠ್ಯಪುಸ್ತಕದಲ್ಲಿ ತಮ್ಮ ಸಿದ್ಧಾಂತಗಳನ್ನು, ತಮ್ಮ ಸರ್ಕಾರದ ಧ್ಯೇಯಗಳನ್ನು ತುರುಕುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಕಾಂಗ್ರೆಸ್ ಬಂತು ಅಂತಾದರೆ ಅಲ್ಲಿ ಯಾವುದು ಕೆಲವೊಂದು ವಿಚಾರಗಳಿದೆ, BJP ಕಾಲದಲ್ಲಿ ಬಂದಿರುವಂಥ ವಿಚಾರಗಳನ್ನು ತೆಗೆದು ಹಾಕುವಂಥದ್ದು, ಅದಕ್ಕೆ ತಮ್ಮ ಸರ್ಕಾರದ ನಿಲುವೇನಿದೆ, ಸಿದ್ಧಾಂತ ಏನಿದೆ ಅದನ್ನು ಪಠ್ಯಪುಸ್ತಕದಲ್ಲೇ ತುರುಕುವಂಥ ಪ್ರಯತ್ನಗಳು ಆಗಿದೆ. ಆಗ್ತಾ ಇದೆ ಅಂತಲ್ಲ, ಆಗಿದೆ, ಆಲ್ರೆಡಿ ಆಗಿದೆ. ಇಂಥ ವಿಚಾರ ಸಿಲ್ಲಿ ಮ್ಯಾಟರ್ಗಳನ್ನು ಬಿಟ್ಟಾಕಿ ಸರ್ಕಾರಿ ಕಾಲೇಜಲ್ಲಿ ದುಡಿತಾ ಇರುವಂಥ ಶಿಕ್ಷಕರಿಗೆ ಸಂಬಳ ಆಗದೆ ಎಷ್ಟು ದಿವಸ ಆಯಿತು, ಅತಿಥಿ ಶಿಕ್ಷಕರ
ಪೇಮೆಂಟ್ ಏನಾಯಿತು, ಇದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ರಿ. ರಾಜಕೀಯ ಬೇಡ, ಅಲ್ಲಿ ಆಗಬೇಕಾದಂಥ ವಿಚಾರಗಳ ಬಗ್ಗೆ ನೋಡಿ. ಎಷ್ಟು ಸರ್ಕಾರಿ ಶಾಲೆಗಳು ಮುಚ್ಚೋಗಿವೆ ಅಂತ ನೋಡಿ. ಇದ್ಯಾವುದು ಬೇಕಾಗಿಲ್ಲ ನಮಗೆ. ಸರ್ಕಾರಿ ಶಾಲೆ ಬಿದ್ದು ಹೋದರೂ ಪರವಾಗಿಲ್ಲ, ಶಿಕ್ಷಕರುಗಳಿಗೆ ಸಂಬಳ ಆಗದಿದ್ದರೂ ಪರವಾಗಿಲ್ಲ, ನಮ್ಮ ರಾಜಕೀಯ ಮಾತ್ರ ಅಲ್ಲಿ ಮೇಳೈಸಬೇಕು. ನಾವು ಮಾತ್ರ ಅಲ್ಲಿ ಹೋಗಿ ಧ್ವಜದಂಡ ಊರಬೇಕು. ಇವಿಷ್ಟೇ. ಓಕೆ, ಸೊ ಇದು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ.